ಇವತ್ತು ನಾನು ಎಂತ ಸಿನಿಮಾ ನೋಡ್ದೆ ಅಂದ್ರೆ ಮೈ ಎಲ್ಲ ರೋಮಾಂಚನ ಆಗ್ಬಿಟ್ಟು ಈ ತರದ ಸಿನಿಮಾ ಬರ್ಲೇಬೇಕು ಅಂತ ಇನ್ ಮುಂದೆ ನಾನು ಹರ್ಷ ಅಂಕಲ್ಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಇನ್ನ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ಬಿಟ್ರು 2013 ಬಂದಿರೋತ ಅಂತೂ ಈ ಸಿನಿಮಾದ ರೀಮೇಕ್ ಮಾಡಿರೋದು ಮ್ಯಾಗಿ 4 ಚೈನೀಸ್ ಅವ್ರ ಮ್ಯಾಗಿ. ಒರಿಜಿನಲ್ ಹೆಸರು, ಒರಿಜಿನಲ್ ಇಮೇಜ್, ಒರಿಜಿನಲ್ ವಿಡಿಯೋ ಏನನ್ನು ಯೂಸ್ ಮಾಡಲ್ಲ ಈ ವಿಡಿಯೋದಲ್ಲಿ. ಬಿಕಾಸ್ ಹಿಂದಿ ಯೂಟ್ಯೂಬರ್ಸ್ ಗೆ ಅವಾಗ್ಲೇ ಪೈಪ್ ಹಾಕ್ಬಿಟ್ಟಿದ್ದಾರೆ. ನನ್ಗೆ ಬೇರೆನೆ ಹಾಕುದ್ರು ಹಾಕ್ತಾರೆ, ಹೇಳಕ್ಕಾಗಲ್ಲ. ನನ್ ಸೇಫ್ಟಿಲಿ ನಾನು ಇರ್ಬೇಕು. ಹರ್ಷ ಎಂತ ಡೈರೆಕ್ಟರ್, ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಫುಲ್ ಔಟ್ ಆಫ್ ಮೈಂಡ್ ಜಾತ್ರೆ. ಕನ್ನಡದವ್ರು ಮಾತ್ರ ಸಾಕಾಗಲ್ಲ, ತೆಲುಗು ಇಂಡಸ್ಟ್ರಿಗೂ ಹೋಗ್ತೀನಿ, ಅಲ್ಲೂ ಸ್ವಲ್ಪ ಕೆದಕ್ತೀನಿ ಅಂತ ಕೆದಕ್ಬಿಟ್ರು ಜನಗಳ ತಲೆನ. ಇನ್ನ ಇವಾಗ ಬಾಲಿವುಡ್ ಗೆ ಬಂದ್ಬಿಟ್ಟು ಮ್ಯಾಗಿ 4 ಎಂತ ವೈಲೆನ್ಸ್ ಸಿನಿಮಾ ಮಾಡಿದ್ದಾರೆ. ಹರ್ಷ ಅವ್ರ ಮೈಂಡ್ ಅಲ್ಲಿ ಈ ತರ ಒಂದು ಯೋಚನೆಗಳು ಬರೋದಕ್ಕೆ ಹೇಗ್ ಸಾಧ್ಯ? ಹೌ ಇಸ್ ದಿಸ್ ಪಾಸಿಬಲ್? ನಾನಂತೂ ಈ ಸಿನಿಮಾನ ಫುಲ್ ಎಂಜಾಯ್ ಮಾಡ್ಕೊಂಡು ನೋಡಿದೀನಿ, ಪೀಸ್ಫುಲ್ ಆಗಿ. ಪರ್ಸನಲ್ ಆಗಿ ಈ ಸಿನಿಮಾ ನನಗಂತೂ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ಈ ತರದ ಸಿನಿಮಾಗಳು ಯಾರ ಕೈಲೂ ಮಾಡಕ್ಕಾಗಲ್ಲ. ನಿನಗ್ ಗೊತ್ತು, ರಾಜಮೌಳಿನೂ ಕೂಡ ಈ ತರ ಸಿನಿಮಾಗಳನ್ನ ಮಾಡೋದಕ್ಕಾಗಲ್ಲ ಅಂತ. ಮೊದಲನೇದಾಗಿ ಈ ಸಿನಿಮಾ ರೀಮೇಕ್ ಅಂದ್ ಕೂಡ್ಲೇನೆ ನೆನಪಾಗೋದು ಒರಿಜಿನಲ್. ಈ ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ನನ್ಗೆ ಆ ಸಿನಿಮಾ ನೋಡ್ಲೇಬೇಕು ಅಂತ ಅನಿಸ್ತಾ ಇದೆ, ಯಾವ ರೀತಿ ಮಾಡಿರ್ಬೋದು ಅಂತ. ಬಟ್ ಟೈಮ್ ಇಲ್ಲ. ಸಿನಿಮಾದ ಸ್ಟೋರಿ ಬರುತ್ತೆ ಈ ರೀತಿ. ಇಲ್ಲೊಬ್ಬ ಹೀರೋ ಇರ್ತಾನೆ, ಇವ್ಗಾಗ್ಲೇ ಇಲ್ಯೂಷಿನೇಷನ್ ಅನ್ನೋ ಒಂದು ಕಾಯಿಲೆ ಬಂದ್ಬಿಡುತ್ತದೆ. ಅಂದ್ರೆ ನಡೆದಿಲ್ದಿರೋದೆಲ್ಲ ನಡೆದಿದೆ ಅನ್ನೋ ಒಂದು ಕಾಯಿಲೆ. ಈ ಕಾಯಿಲೆಯಿಂದ ಪಾಪ ಅವ್ನ ಹುಡುಗಿನ ಕಳ್ಕೊಂಡ್ಬಿಟ್ಟಿರ್ತಾನೆ. ರೆಸ್ಟ್ ಇನ್ ಪೀಸ್ ಆಗ್ಬಿಟ್ಟಿರ್ತಾಳೆ ಅವಳು, ಬೂದಿನೂ ಸಿಗಲ್ಲ. ಇವುಗಳ ಮಧ್ಯೆ ಒಬ್ಬ ಡಾನ್ ಬರ್ತಾನೆ KGF ಇಂದ. ಅವ್ರ ಹೆಸರು ತಗೊಳದ್ ಬೇಡ, ನನಗೂ ಅಟ್ಯಾಕ್ ಮಾಡ್ಬಿಟ್ರೆ ಆಮೇಲೆ ಸೇಫ್ಟಿ ಫಸ್ಟ್. KGF ಅಂಕಲ್ ಅವರು ಈ ಸಿನಿಮಾದಲ್ಲಿ ಯಾವ ರೀತಿ ಆಕ್ಟ್ ಮಾಡಿದ್ದಾರೆ, ನೆಗೆಟಿವ್ ರೋಲ್ ಅಲ್ಲಿ. ತುಂಬಾನೇ ವಯಸ್ಸಾಗಿದೆ, ಅದರಲ್ಲೂ ಕೂಡ ಆಕ್ಷನ್ ಸೀಕ್ವೆನ್ಸ್ ಶೂಟ್ ಮಾಡೋಂತ ಟೈಮ್ ಅಲ್ಲಿ ನಿಜವಾಗ್ಲೂ ಬೇಕಾರಾಗ್ಬಿಟ್ಟಿದೆ. ಐ ಮೀನ್ ಮುಕ್ಕರ್ಗಂಡ್ ಎತ್ತಿ ಎಸೆಯೋದು, ಜೋರಾಗಡೆಯ ಪಂಚ್ ನ ಸ್ಲೋ ಮೋಷನ್ ಹಿಂಗ್ ಟಚ್ ಮಾಡೋದು, ಈ ರೀತಿಯೆಲ್ಲ ಕ್ಯಾಮ್ರಾ ವರ್ಕ್ ಅಲ್ಲಿ ನೋಡಿದ್ಮೇಲೆ ಅದನ್ನ ನೀಟಾಗಿ ಎಡಿಟ್ ಮಾಡಿಲ್ಲ ಇವರು ಅಂತ ನನಗೆ ಗೊತ್ತು. KGF ಅಂಕಲ್ ಗೆ ತುಂಬಾನೇ ವಯಸ್ಸಾಗಿದೆ. ಅದನ್ನ ಲಿಯೋ ಸಿನಿಮಾದಲ್ಲೇ ನೋಡಿದೆ, ಫುಲ್ ಸಪ್ಪೆ ಆಗ್ಬಿಟ್ಟಿದ್ರು. ಇನ್ನು ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್, ಇವ್ರ ಬಗ್ಗೆ ಮಾತಾಡೋದಕ್ಕೆ ಮಾತುಗಳೇ ಇಲ್ಲ. ನಿನಗ್ ಗೊತ್ತು ಯಾವಾಗ್ಲೂ ಇವ್ರ ಮೂವ್ಮೆಂಟ್ ಯಾವ ರೀತಿ ಇರ್ತದೆ ಅಂತ. ಬಾಡಿ ಬಿಚ್ ತೋರ್ಸೋದು, ಡ್ಯಾನ್ಸ್ ಮಾಡೋ ಜಾಗದಲ್ಲೂ ಕೂಡ ಫೈಟ್ ಮಾಡೋದು, ಇನ್ನ ಫೈಟ್ ಮಾಡೋ ಜಾಗದಲ್ಲಿ ಮುಕ್ಕರಿಯೋದು, ಪೋಸ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್. ಇವ್ರಿಗೆ ಸರಿಸಾಟಿ ಅನ್ನೋರೆಲ್ಲ ರಿತಿಕ್ ರೋಷನ್ ನಿಲ್ಲು ಇವ್ರ ಮುಂದೆ. ಒನ್ಸ್ ಅಪಾನ್ ಎ ಟೈಮ್ ಎಂತೆಂತ ಒಳ್ಳೆ ಸಿನಿಮಾ ಬಂದಿತ್ತು ಕಿಕ್ ಸ್ಟಾರ್ಟ್ ಆದಾಗ ಇವ್ರ ಲೈಫ್ ಅಲ್ಲಿ. ಬರ್ತಾ ನಾನ್ ದೊಡ್ಡ ಅದು ಅಂತ ತೋರ್ಸೋದಕ್ಕೆ ಇವ್ರು ಮುಕ್ಕರಿತಾ ಇರೋದು ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ. ಇನ್ನ ಹೀರೋಯಿನ್ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ, ಅವ್ರು ಮಾತ್ರ ಕಾಸು ಕೊಟ್ಯಾ, ಮಾಡ್ದ್ಯಾ, ಓದ್ಯಾ, ಮುಗೀತ್, ನಂದೇನು ಇಲ್ಲ ಇಲ್ಲಿ. ಇದು ಹೀರೋಯಿನ್ ಇಲ್ಲಿ. ಆದ್ರೂ ಕೂಡ ಒಂದ್ ಆಂಗಲ್ ಅಲ್ಲಿ ನೋಡಕ್ಕೆ ಸಖತ್ತಾಗಿ ಅವ್ರೆ. ಸಿನಿಮಾದಲ್ಲಿ ಇದೆ 2 ಐಟಮ್ ಸಾಂಗ್, ಹೀರೋಯಿನ್ ಜೊತೆಗೆ ಹೀರೋ ಫ್ರೆಂಡ್ ಜೊತೆಗೆ 2 ಮಾಸ್. ಅದ್ ಬಂದಾಗ ಮಾತ್ರ ನಾನು ಎಂಜಾಯ್ ಮಾಡ್ಕೊಂಡು ನೋಡಿದೀನಿ ಸಿನಿಮಾನ. ನಾನ್ ಮಾತ್ರ ಅಲ್ಲ, ನನ್ ಪಕ್ಕದಲ್ಲಿ ಕೂತಿದ್ 3 ಜನನು ಕೂಡ ಝೂಮ್ ಹಾಕಿದ್ದಾರೆ. ಎಲ್ಲಿಗೆ ಅಂತ ಕೇಳಕ್ ಹೋಗ್ಬಿಡಿ, ಸೆನ್ಸರ್ ಪ್ರಾಬ್ಲಮ್. ನನ್ ವಿಡಿಯೋಗೆ ಆಮೇಲೆ R-rated ಕೊಡ್ಬೇಕಾಯ್ತದೆ. ಬಾಲಿವುಡ್ ಸಿನಿಮಾನೇ ಹಿಂಗೋ ಅಥವಾ ಬಾಲಿವುಡ್ ಅಲ್ಲಿ ಆಕ್ಟ್ ಮಾಡೋರು, ವರ್ಕ್ ಮಾಡೋರು ಹಿಂಗೋ ಒಂದು ಗೊತ್ತಾಯ್ತಲ್ಲ. ನಮ್ಮ ಹರ್ಷ ಅಂಕಲ್ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಲಾಂಗ್ ಟೈಮ್ ಬ್ಯಾಕ್ ಹೇಳ್ತಾ ಇರೋದು, ಲಾಂಗ್ ಟೈಮ್ ಬ್ಯಾಕ್. ಅವಾಗ ಕ್ಯಾಮ್ರಾ ವರ್ಕ್ ಹಾಗೇನೆ ಎಡಿಟಿಂಗ್ ಅಲ್ಲಿ ಕ್ರಿಸ್ಪ್ನೆಸ್ ಅನ್ನೋದು ಕಾಣಿಸ್ತಿತ್ತು ಎಡಿಟಿಂಗ್ ಮೇಲೆ. ಬಟ್ ಇಲ್ಲಿ ಬಾಲಿವುಡ್ ಒಳಗಡೆ ನುಗ್ಗಿದ್ರೆ ಸಾಕೇನೋ, ಎಲ್ಲಾ ಸಿನಿಮಾಗಳು ಒಂದೇ ಟೆಂಪ್ಲೇಟ್ ಇರ್ತವೆ. ಅದು ಡೈರೆಕ್ಟರ್ ಚೇಂಜ್ ಆದ್ರು ಅದೇನೆ, ಪ್ರೊಡ್ಯೂಸರ್ ಚೇಂಜ್ ಆದ್ರು ಅದೇನೆ, ಹೀರೋ ಚೇಂಜ್ ಆದ್ರೂ ಅದೇನೆ. ಯಾಕೆ, ವೈ ಅಂತದ್ ಏನಿರ್ಬೋದು ಅಲ್ಲಿ? ಫಾರ್ ಎಕ್ಸಾಂಪಲ್ ಗೆ ಜವಾನ್ ಸಿನಿಮಾನು ತಗೊಂಡ್ರು ಕೂಡ ಆ ಕ್ರಿಸ್ಪ್ನೆಸ್ ಅನ್ನೋದು ಅದ್ರಲ್ಲೇ ಸಪರೇಟ್ ಆಗಿ ಕಾಣಿಸುತ್ತೆ, ಸೌತ್ ಅಲ್ಲೇ ಬೇರೆ ತರ ಕಾಣಿಸುತ್ತೆ. ವೈ ಹಂಗಂದ್ ಮಾತ್ರಕ್ಕೆ ಜವಾನ್ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ನ್ಯಾಷನಲ್ ಅವಾರ್ಡ್ ಪರ್ಚೇಸ್. ಫೈನಲ್ ಆಗಿ ಈ ಸಿನಿಮಾ ನೋಡಿದ್ಮೇಲೆ ಕೊನೆ ವರ್ಡ್ ನನ್ ಕಡೆಯಿಂದ, ಈ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ನಾನು ಓಪನ್ ಆರ್ಟ್ ಇಂದ ಹೇಳ್ತಾ ಇದೀನಿ, ತುಂಬಾನೇ ಚೆನ್ನಾಗಿದೆ. ಆಪೋಸಿಟ್ ವರ್ಡ್ ರೈಟ್. ಸಿಗ್ತೀನಿ ಮುಂದೆ ನೋಡಿದ್ರೆ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.